ಮತ್ತೆ ಅಡ್ಡಾಡಕ್ಕೆ ಹೊಂಟೇವೆ ನಾವು ಮನೆಯಾಗಿನವ್ರ ಜೊತೆ ಹೊಂಟೇನೆ ಅಷ್ಟೇ ಡಿಫ್ರೆನ್ಸ್, ಬೇರೆ ಏನಿಲ್ಲ. ಇವತ್ತು ಫ್ಯಾಮಿಲಿ ಟ್ರಿಪ್. ಯಾಕೆ ಓಡಾಡತ್ತಿ? ಏನಾತ್ ಪಾಪ ತಗೊಂತೇನಂತ ಹೇಳೇನೆಲ್ಲ ಬೇ. ಹಾಂ, ಅವು ಕ್ಯಾಮ್ರಾ ಬ್ಯಾಗ್ ನನ್ನ ಫೈಲ್ ನಾನು ಏನಾರು ಫೋಟೋ ಕೇಳಬೇಕು. ಆಲ್ರೆಡಿ chaotic family. ಪೇಸ್ಟ್ರಿ, ಬನಾನಾ ಚಿಪ್ಸ್, ಪೊಟ್ಯಾಟೊ ಚಿಪ್ಸ್. ಟ್ರಿಪ್ ಹೋಗೋಣ ಅಂತೇಳಿ ಕರ್ಕೊಂಬಂದು ಇಷ್ಟು ಚಂದ ನಿಂತಾರ ನೋಡು. ಫುಲ್ ಫ್ಲಫಿ. ರೀಚ್ಡ್ ಮಂತ್ರಾಲಯ. ಫುಲ್ ಸಪ್ಪು ಊಟ. ಇವ್ರು ಆಗಲ್ಲಪ್ಪ ಈ ಗಾಡಿ ತೊಗೊಂಬರೋದು, ಬ್ಯಾಕ್ ಪೇನ್ ಆಗಂತೈತಿ. ಸ್ವಲ್ಪ ರೈಸು ಒಂದು ಪೀಸ್. ಕೊಪ್ಪಳಾಗ ಹೋಗಿ ನಾ ಸ್ಟೇ ಮಾಡ್ತೇನೆ ನಾಳೆ. ನಮ್ಮ ಮನೆಯವ್ರು ಅಲ್ಲಿಂದ ಹುಬ್ಳಿಗೆ ಹೋಗ್ತಾರೆ ಕಾರ್ ತೊಗೊಂಡು. ಗುಡ್ ನೈಟ್, ನಾಳೆ ಬೆಳಿಗ್ಗೆ ದರ್ಶನ ಮಾಡುವ. ಎಸ್, ಮತ್ತೆ ಅಡ್ಡಾಡಕ್ಕೆ ಹೊಂಟೇವೆ ನಾವು. ಅಡ್ಡಾಡೋದು ನಮ್ಗೆ ಕಡಿಮೆ ಆಗೋ ಚಾನ್ಸೇ ಇಲ್ಲ, ಅವಾಗ ಅಡ್ಡಾಡ್ತಿರ್ತೇವೆ. ಸೊ ವೆಲ್ಕಮ್ ಬ್ಯಾಕ್, ಮತ್ತೊಂದು ಹೊಸ ವ್ಲಾಗ್. ಇವತ್ತು ಸ್ವಲ್ಪ ಚೇಂಜ್ ಏನಂದ್ರೆ ಮನೆಯಾಗಿನವ್ರ ಜೊತೆ ಹೊಂಟೇನೆ ಅಷ್ಟೇ ಡಿಫ್ರೆನ್ಸ್, ಬೇರೆ ಏನಿಲ್ಲ. ಅಡ್ಡಾಡೋದು ಐತಿ. ಜಾಸ್ತಿ ಫ್ರೆಂಡ್ಸ್ ಜೊತೆ ಹೋಗ್ತಿರ್ತೇನಲ್ಲ. ಇವತ್ತು ಫ್ಯಾಮಿಲಿ ಟ್ರಿಪ್, ಒಂದೇ ದಿವ್ಸದ್ದು. ಇವತ್ತೊಂದು ದಿವ್ಸ, ನಾಳೆ ಒಂದು ದಿವ್ಸ ಅಷ್ಟೇ. ಭಾಳ ಹೊತ್ತೇನಲ್ಲ. ಆಲ್ರೆಡಿ ಈ ಟೈಮ್ 12:40 ಆಗೈತಿ ಮಧ್ಯಾಹ್ನ. ಎಲ್ಲಿ ಹೊಂಟೇವಿ ನಾವು ಅಂತಂದ್ರೆ ಮನೆಯಾಗಿನವರು ನಾವು ಹೊಂಟಿದ್ದು ಮಂತ್ರಾಲಯ, ರಾಯರ ಮಠ ಮಂತ್ರಾಲಯಕ್ಕೆ ಹೊಂಟೇವೆ ನಾವೆಲ್ಲ. ಬ್ಯಾಗ್ ಅಂತೂ ಪ್ಯಾಕ್ ಐತೆ ನಂದು. ಶೂಸು, ಇವು ಡ್ರೋನ್ ಅಂತೂ ಈಗ ಚಾರ್ಜ್ ಇಟ್ಟೇನಿ ಇನ್ನೊಂದು 10-15 ನಿಮಿಷ. ಇನ್ನೂ ನಾಷ್ಟ ಅದು ಮಾಡ್ಕೊಂಡಿಲ್ಲ, ಅಲ್ಲಿ ಮಟ್ಟ ಚಾರ್ಜ್ ಆಗಲಿ ಅಂತ ಇಟ್ಟೇನಿ. ಆ್ಯಂಡ್ ಇವನ್ನೆಲ್ಲ ರೈಡಿಂಗ್ ಜಾಕೆಟು, ರೈಡಿಂಗ್ ಶೂಸು, ರೇನ್ ಲೈನರ್ಸು ಇಟ್ಕೊಂಡೇನಿ. ಅದಕ್ಕಂತ ನಾಳೆ ಅಥವಾ ಮುಂದೆ ಯಾವಾಗಾರ ವೀಡಿಯೋದಾಗ ಹೇಳ್ತೀನಿ. ಇವನು ತೊಗೊಂಡೋಗ್ಬೇಕು. ಹೆಲ್ಮೆಟ್ ಒಂದು ಇಟ್ಕೋಬೇಕು, ಅದು ಅಲ್ಲೈತಿ. ನಂದಿಲ್ಲ, ನಂದು ಕಳೆದೈತಿ. ಸೊ ಇದು ಒಂಥರ ಪೂಕಿ ಟೈಪ್ ಐತಿ ಹೆಲ್ಮೆಟ್. ಇದು ನಮ್ಮ ಅಕ್ಕ ಅಂದು, ಇದನ್ನ ಒಯ್ಬೇಕು, ಏನು ಮಾಡೋಕ್ಕೆ ಬರಲ್ಲ. ನಂದು ಆ್ಯಸ್ ಯೂಶ್ವಲ್ ಕಳ್ಕೊಂಡೇನಿ. ಇಸ್ಕೊಂಡಿದ್ದವ್ರಿಗೂ ನೆನಪಿಲ್ಲ, ನಾ ಯಾರಿಗೆ ಕೊಟ್ಟೇನು ಅನ್ನೋದು ನನಗೆ ನೆನಪಿಲ್ಲ. ಒಳ್ಳೆ ಪುಸ ಅವ್ರಿಗೆ ಕೇಳ್ಬೇಕಂತಂದ್ರೆ ಇರಲಿ, ಏನು ಮಾಡೋಕ್ಕಾಗಲ್ಲ. ಬ್ಯಾಗ್ ಪ್ಯಾಕ್ ಐತಿ, ಎವ್ರಿಥಿಂಗ್ ಇಸ್ ರೆಡಿ. ಕೆಳಗೆ ಹೋಗಿ ನಾಷ್ಟ ಮಾಡ್ಕೊಳ್ಳೋಣಂತ. ನಾಷ್ಟ ಮಾಡಿಕೊಂಡು ಹೋಗುವ. ನಾನು ರೆಡಿ ಆಗೇನಿ, ನಾಷ್ಟ ಆಗೈತಿ, ಎಲ್ಲ ಆಗೈತಿ. ಇವನು ಹೋಗಿ ಕೆಳಗೆ ಇಟ್ಟರೆ ಮುಗಿದೋದು ಕಾರ್ ಒಳಗೆ. ಬೈ ದ ವೇ ನಾವು ಎರ್ಟಿಗಾ ತೊಗೊಂಡ್ಬಿಟ್ಟೇವೆ ಇವತ್ತು. CNG ಐತಲ್ಲ, CNG ವೆಹಿಕಲ್ ಯೂಸ್ ಮಾಡ್ಕೊಳ್ಳೋಣ ಅಂತ. MG ಅದು ಒಯ್ದ್ವಿ ಅಂದ್ರೆ ಬೇಡ, ಅದಕ್ಕೆ ಮಾತಾಡೋದು MGದದು. ಎರ್ಟಿಗಾ ಒಳಗೆ 7 ಜನ. ಇರಲಿ, ಹೆಂಗಾರ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣಂತ. ಲೆಟ್ಸ್ ಗೋ. ನಂದಂತೂ ಎಲ್ಲ ಪ್ಯಾಕ್ ಆಗೈತಿ, ತೊಗೊಂಡು ಕೆಳಗಡೆ ಹೋಗುವ. ಅಯ್ಯೋ, ಫುಲ್ಲು ಧೂಳ ಆಗಿಬಿಟ್ಟೆ ಕಾರ್. ಬಂದು ಕುಂತ್ರು ಬರ ಅಂತಿಲ್ಲಲ್ಲೋ ಮಾರ ನಮ್ಮ ಮನೆಯಾಗಿನವ್ರು. ಮಮ್ಮಿ ಬರ್ರಿ ಅಪ್ಪ, ಶೆಕೆ ತುಂಬ ಐತಿ. 11 ಗಂಟೆಗೆ ಬಿಡೋರು ನಾವು, 2 ಗಂಟೆ ಆಗೈತೆ ಟೈಮ್. ಕೊಪ್ಪಳಕ್ಕೆ ಹೋಗ್ಬೇಕು, ಕೊಪ್ಪಳ ಮೇಲೆ ಹೋಗ್ಬೇಕು ಬಿಡಿ. ಈಗ ನಾವು ಹೆಂಗಿದ್ರು ಕೊಪ್ಪಳಕ್ಕೆ ಹೋಗ್ಯಾವಂದ್ರೆ ಒಬ್ವಿಯಸ್ಲಿ ಆನಂದಕ್ಕೆ ಮೀಟ್ ಆಗಿ ಆಗ್ತೀನಿ. ಪ್ಲ್ಯಾನ್ ಒಳಗೆ ಅವರು ಇದ್ರೆ ಅವ್ರವ್ರ ಮನ್ಯಾಗ ಬಿಡಂತಿಲ್ಲ ಅಂತ ಡ್ರಾಪ್ ಆದ್ರೆ ಅವ ಮತ್ತು ಕಾರ್ತಿಕ್ ಇಬ್ಬರು. ಇರಲಿ, ಆ ಸ್ಟೋರಿ ಅಲ್ಲಿ ಹೋಗಿಂದ ಹೇಳ್ತೀನಿ. ಇಲ್ಲಿಂದ ಮೊದಲು ಹೋಗ್ಬೇಕಾಗೈತಿ. ಬಂದ್ರೆ ಅನಿಸ್ತೈತೆ, ಐ ಗೆಸ್ ಹೋಗುವ. ಓಯ್, ಯಾಕೆ ಓಡಾಡತ್ತಿ? ಏನಾತ್ ಪಾಪ? ಏನಾತ್ ಪಾಪ? ಪಾಪ ಬ್ಯಾಗ್ ಬಿಟ್ಟು ಬಂದೆ ನಂದು. ಅದ್ರಾಗ ಚಸ್ಮಾ ಗಿಸ್ಮಾ ಎಲ್ಲ ಅದಾವ. ಬಿಟ್ಟು ಬಂದ್ರೆ ಏನು ಮಾಡೋದು ನಾವು? ತಗೊಂತೇನಂತ ಹೇಳೇನೆಲ್ಲ ಬೇ. ಹಾಂ, ಅವು ಬಿಡ್ರಿ ಅದನ್ನ ಅಂತೇಳಿ. ಇಲ್ಲಿ ತಗೋಣ. ಈಗ ಅಲ್ಲಿ ಡೈರೆಕ್ಟ್ ಕ್ಯಾಮ್ರಾ ಬ್ಯಾಗ್ ನನ್ನ ಫೈಲ್ ನಾನು ಏನಾರು ಫೋಟೋ ಕೇಳಬೇಕು. ಕಾಕ ಅದನ್ಲ. chaos, already chaos, chaotic family. ನಾವೆಲ್ಲಿದ್ದೀವಿ ಈಗ? ಇನ್ನು ಹುಬ್ಳಿ ಇನ್ನು ಮನೆಗೆ ಚಲೋ ಆಗಿದೆ. chaotic family. ಈ ಡ್ರೋನ್ ಅಂತ ಕುಂಡ್ರಾಕ ಜಾಗ ಇಲ್ಲ, ಈ ಡ್ರೋನ್ ಅಂತ. ಫಸ್ಟ್ ಸ್ಟಾಪ್ ಆಲ್ರೆಡಿ. ನಮ್ಮ ಪಪ್ಪ ಆಫೀಸ್ ಕೆಲಸ ಹೋದಲ್ಲಿ ಬಂದಲ್ಲೆಲ್ಲ ಇಟ್ಕೊಂಡ್ಬಿಟ್ಟಿರ್ತಾರೆ. ಈಗ ಯಾರ್ದೋ PDO ಒಬ್ಬರ ಅಂತ ಸೈನ್ ಮಾಡ್ಬೇಕಂತ.
ಸೊ ವಿ ಆರ್ ಹಿಯರ್ ಇನ್ ಅನ್ನಿಗೇರಿ. ಬೇಡ ನಿಂಗೆ ಮಂಚಿಂಗ್ ಚಾಲು ಮಾಡ್ಯಾರ ಆಲ್ರೆಡಿ ಎವ್ರಿಬಡಿ. ವಿಭಾಕ ಇಸ್ ಆನ್ ಡಯಟ್. ಆಕಿ ಏನ್ ತಿನ್ನಲ್ಲ, ತಿನ್ಲ ವೇಸ್ಟ್. ಡಯಟ್ ಮಾಡೋದು ವೇಸ್ಟ್. ನೀ ಏನ್ ತಿಂದಿಪ್ಪ? ಇಂಥವ್ರಿಗೆ ನಾಚಿಕೆ ಇರಲ್ಲ, ನಾಚಿಕೆನೇ ಇರಲ್ಲ ಇವ್ರಿಗೆ. ಮನ್ಯಾಗ ಮಾಡಿದ್ ತಿನ್ನಂದ್ರೆ ಡಯಟ್ ಅನ್ನೋದು, ಹೊರಗೆ ಬಂದು ಇಂಥವ್ ತಿನ್ನೋದು. ಮುಗೀತ ಎಲ್ಲ ತಿನ್ನೋದ, ತಂದಿದ್ದೆಲ್ಲ ಖಾಲಿ. ಹುಬ್ಳಿ ಇನ್ನೂ ದಾಟಿ ಹೋಗದ, 1 ತಾಸು ಆಗಿಲ್ಲ, ತಂದಿದ್ದೆಲ್ಲ ಖಾಲಿ. ಎಲ್ಲಾರು ಈಕಿ ಎಲ್ಲಾರು ಅಷ್ಟು ಖಾಲಿ, ಎಲ್ಲ ಸಪ್ಲೈಸ್ ಖಾಲಿ. ಪೇಸ್ಟ್ರಿ, ಬನಾನಾ ಚಿಪ್ಸ್, ಪೊಟ್ಯಾಟೊ ಚಿಪ್ಸ್, ಮ್ಯಾಂಗೋ. ಒನ್ ಸೆಕೆಂಡ್ ಇಂಥದ್ದು ಕಾರ್ಬ್ಸು, ಪ್ರೋಟೀನು, ವಿಟಮಿನ್ ಅಂತ ತಿನ್ನೋದು ಇವನು. ಏನೋ ಮಿರ್ಚಿ ಹೇಳಿದ್ರ? ಅಯ್ಯೋ ಅಲ್ಲಪ್ಪ, ಮಿರ್ಚಿ ಯಾರು ಹೇಳಿದ್ರಿ? ಈಕಿ ಕೊಡಿಕಿ ಡಯಟ್ ಮಾಡಾಕಿ ಕೊಡಿಕಿಗೆ. ಆಯ್ತು, ನೀವು ಇಲ್ಲೇ ತಿನ್ಕೊಂತ ಆಯ್ತು. ನಾವು ಮಂತ್ರಾಲಯ ಹೋದಂಗೆ ಇವತ್ತು. ಬಟ್ ಫ್ರೈ ಕರ್ದಿದ್ದಲ್ಲ, ಡೀಪ್ ಫ್ರೈ ಆಗಿದ್ದಲ್ಲ. ಕಡ್ಲಿ ಹಿಟ್ಟು ಪ್ರೋಟೀನ್ ಅಂತ. ಬಿಕ್ಕು ವ್ಲಾಗ್ನಾಗ ಬರವನು ಬರೇ ನೀ. ಟ್ರಿಪ್ ಹೋಗೋಣ ಅಂತೇಳಿ ಕರ್ಕೊಂಬಂದು ಇಷ್ಟು ಚಂದ ನಿಂತಾರ ನೋಡೋ. ನಂಗೆ ವಡ ಫುಲ್ ಫ್ಲಫಿ. ಚಲೋ ಐತೆ ನೋಡಿ. ಚಟ್ನಿ ಬೇಕಾ? ಇಲ್ಲಿ ತಿನ್ಬೋದು. ಬಸ್ ಸ್ಟ್ಯಾಂಡ್ ಅಪೋಸಿಟ್ ಇಡ್ಲಿ ಮಸ್ತ್, ಇಲ್ಲಿ ಟ್ರೈ ಮಾಡ್ಬೋದು. ಏ ಬಿಕ್ಕು ಕೊಡ್ದೇನ್ ತಡಿಯೋ. ಎಷ್ಟದ ನೋಡು, ಇಲ್ಲಿ ನೋಡಿ, ಇಲ್ಲಿ ಮುಂದೆ ನೋಡು, ಎಲ್ಲ ವೈಟ. Money is like that all because it kills 99.9 problems. ಆಯ್ತು ಬಿಡೋಣ. ಓಕೆ, ರೀಚ್ಡ್ ಮಂತ್ರಾಲಯ. ಒಂದು ಕಡೆ ರೂಮ್ ಮಾಡಿ ಎಲ್ಲ ರೂಮ್ ಹಾಕೊಂಡೆ, ಒಂದೇ ರೂಮ್ ಮಾಡೈತಿ. ಬೆಳಿಗ್ಗೆ 11ಕ್ಕೆ ಬಿಡಬೇಕಾಗಿತ್ತು ನಾವು. ಹುಬ್ಳಿ 2:30ಗೆ ಬಿಟ್ಟೇವಿ. ಇಲ್ಲೇ 8 ಅಂದ್ರೆ ರೀಚ್ ಆಗಬೇಕಾಗಿತ್ತು, 11ಗೆ ಬಂದೇವಿ. ಊಟನೂ ಕರೆಕ್ಟ್ ಆಗಲಿಲ್ಲ, ಫುಲ್ಲು ಸಪ್ಪು ಊಟ. ಇವ್ರು ಹೆಂಗೆ ತಿಂದರು ಏನೋ ನಮ್ಮ ಮನೆಗಿನವ್ರು, ನಂಗೆ ಅದು ಗೊತ್ತಿಲ್ಲ. ಈಗ ಮೊದಲು ಮಕ್ಕೋಬೇಕಾಗ್ಯದ, ನಂದು ಬ್ಯಾಕ್ ಪೇನ್ ಆಗಂತೈತಿ. ಆಗಲ್ಲಪ್ಪ ಈ ಗಾಡಿ ತೊಗೊಂಬರೋದು. CNG ಐತಿ, ರೊಕ್ಕ ಉಳಿಸ್ಬೇಕಂತಂದು ತೊಗೊಂಡ್ರೆ 2 ಸಲ CNG ಹಾಕಿಸ್ಕೊಂಡೆ. ಬೆಳಗ್ಗೆ ಒಮ್ಮೆ ಹಾಕ್ಸ್ಕೊಂಡಿದ್ದೆ, ನಡುಕೊಂದ್ರೆ ಒಂದು ಕೊಪ್ಪಳದ ಹಾಕಿಸ್ಕೊಂಡೆ. ಕೊಡಂಗೇನೇ ಇಲ್ಲಪ್ಪ ಇದು CNG. ಹೆಂಗೆ ಹೊಡಿತಾರೋ ಏನು ಇದು, ಅಂದ್ರೆ ಪಿಕಪ್ ಅದು ಆಗಲ್ಲ. ಸುಸ್ತಾಕೈತಿ, ಭಾಳ ಹೊತ್ತನ ಆತ ಸುಸ್ತಾಗತೈತಿ. ಎಷ್ಟಾಗೊಂಡ ತಿಂದೇವಿ ಇವತ್ತು ಇಡೇ ದಿವಸ, ಬಟ್ ಸ್ಟಿಲ್ ಹೊಟ್ಟೆ ಭಾಳ ಹಸಿ ಆಗೈತೆ ನಂಗೆ. ಈಗೂ ನಾ ಏನು ತಿನ್ನಲಿಲ್ಲ, ಒಂದು ಸ್ವಲ್ಪ ರೈಸು, ಒಂದು ಪೀಸ್ ರೋಟಿ ತಿಂದೆ ಅಷ್ಟೆ. ಸುಸ್ತಂತೂ ಭಾಳ ಆಗೈತಿ. ಬೆಳಿಗ್ಗೆ ಮತ್ತೆ ಜಲ್ದಿ ಹೇಳ್ಬೇಕು 6 ಗಂಟೆಗೆ. ನಾಳೆ ದರ್ಶನ ಮಾಡಿಕೊಂಡು ಬ್ಯಾಕ್ ಟು ಕೊಪ್ಪಳಗೆ ಹೋಗಿ ನಾ ಸ್ಟೇ ಮಾಡ್ತೇನೆ ನಾಳೆ. ನಮ್ಮ ಮನೆಯವ್ರು ಅಲ್ಲಿಂದ ಹುಬ್ಳಿಗೆ ಹೋಗ್ತಾರೆ ಕಾರ್ ತೊಗೊಂಡು. ನಾನು ಕೊಪ್ಪಳದಾಗ ಸ್ಟೇ ಮಾಡ್ತೇನೆ.
ಸ್ಟೇ ಮಾಡೋದು ಏನು ರೀಸನ್ ಅದೆಲ್ಲ ನಾಳೆ ಗೊತ್ತಾಗ್ತೈತಿ. ಬೆಳಗ್ಗೆ ಎದ್ದು ದರ್ಶನ ತೊಗೊಳ್ಳೋಣಂತ ಈಗ ಸದ್ಯಕ್ಕೆ ಹೋಗಿ ಮುಕೊಂತೀನಿ. ವೆರಿ ಸ್ಲೀಪಿ. ಗುಡ್ ನೈಟ್. ನಾಳೆ ಬೆಳಿಗ್ಗೆ ದರ್ಶನ ಮಾಡುವ. ನಾ ಕೆಳಗೆ ಮುಕ್ಕೊಂತೇನೆ. ನಾ ಒಬ್ಬನ ಸಪ್ರೇಟ್ ಮುಕ್ಕೊಂತೇನೆ.